ಎಂದರೆ ಗುರು. ಗುರುವಿನ ಹೆಂಡತಿ ತಾರ ಗುರುವಿನಿಂದ ದೂರವಾಗಿ ಚಂದ್ರನೊಂದಿಗೆ ಸೇರಿ ಜನಿಸಿದ ಪುತ್ರನೇ ಬುಧ. ಹೀಗಾಗಿ ಗುರುವಿಗಿರುವ ಕೆಲವೇ ಶತ್ರುಗ್ರಹಗಳಲ್ಲಿ ಬುಧನೂ ಒಬ್ಬ. ಇಷ್ಟಾಗಿಯೂ ಗುರುವಿನ ಜೊತೆಗೆ ಬುಧ ಸೇರಿದಾಗ ವ್ಯಕ್ತಿಯನ್ನು ಜ್ಞಾನಿಯನ್ನಾಗಿಸುತ್ತಾನೆ. ಬುಧನು ಇಂಟೆಲೆಕ್ಟ್ ಅನ್ನು ಪ್ರತಿನಿಧಿಸುವ ಗ್ರಹ, ಗುರು ಜ್ಞಾನವನ್ನು. ಇಂಟೆಲೆಕ್ಟ್ ಅಂದರೆ ಒಂದು ರೀತಿಯ ಪ್ರಾಕ್ಟಿಕಲ್ ಜ್ಞಾನ. ಬುಧನ ಬುದ್ಧಿವಂತಿಕೆಯು ಮಾರ್ಗದರ್ಶನವಿಲ್ಲದೆ ಹೋದರೆ ಯಾವ ಕಡೆಯೂ ಹರಿಯುವ ಸಾಧ್ಯತೆ ಇದೆ. ಬುಧನಿಗೆ ಯಾರ ಜೊತೆಯೂ ದೊಡ್ಡ ವೈರವಿಲ್ಲ. ಹೀಗಾಗಿ ಯಾವ ಗ್ರಹಗಳ ಜೊತೆಗಾದರೂ ಬೆರೆತು ಅವರ ಗುಣಧರ್ಮಗಳನ್ನು ತನಗೆ ಬೇಕಾದಂತೆ ಪರಿವರ್ತಿಸಿಕೊಳ್ಳುವ ಜಾಣ್ಮೆ ಬುಧನಿಗಿದೆ. ಬುಧನೆಂದರೆ ಗಣಿತ, ಬುಧನೆಂದರೆ ಮಾತು, ಬುಧನೆಂದರೆ ಬರವಣಿಗೆ. ಹಲವಾರು ಪತ್ರಕರ್ತರ, ರಾಜಕಾರಣಿಗಳ, ಜಗತ್ತಿನ ಶ್ರೇಷ್ಠ ಗಣಿತಜ್ಞರ ಕುಂಡಲಿಗಳಲ್ಲಿ ಬುಧ ಉಚ್ಚನಾಗಿರುವುದು ಅಥವಾ ಬಲಿಷ್ಠನಾಗಿರುವುದು ಕಂಡುಬರುತ್ತದೆ. ಅದೇ ಬುಧನ ಬುದ್ಧಿ ಕೆಟ್ಟದ್ದಕ್ಕೆ ಬಳಕೆಯಾಗಿ ಜಗತ್ತಿನ ಮೋಸ್ಟ್ ವಾಂಟ್ ಕುಖ್ಯಾತರಲ್ಲೂ ಬುಧನ ಸಾಥ್ ಸಿಕ್ಕಿರುವುದು ಕಾಣಸಿಗುತ್ತದೆ. ಬುಧನೆಂದರೆ ನಮ್ಮ ಮನೆಯಲ್ಲಿನ ಮಕ್ಕಳು, ನಮಗಿಂತ ಚಿಕ್ಕವರು, ನಮ್ಮ ಮನೆಯಲ್ಲಿನ ತಂಗಿ ತಮ್ಮ. ಬುಧನೆಂದರೆ ವ್ಯಾಪಾರಿ ಸ್ಕಿಲ್ ಹೇಳಿಕೊಡುವವ. ಜಗತ್ತಿನ ಶ್ರೇಷ್ಠ ಉದ್ಯಮಿಗಳ ಜಾತಕದಲ್ಲೂ ಬುಧ ಪ್ರಬಲನಾಗಿರುತ್ತಾನೆ. ಬುಧನು ಒಂದು ವೇಳೆ ದುರ್ಬಲನಾದರೆ ವ್ಯಾಪಾರದಲ್ಲಿ ನಷ್ಟವಾಗುವ, ಮಕ್ಕಳಿಗೆ ಮಾತು ವಿಳಂಬವಾಗುವ, ತೊದಲು ಮಾತನಾಡುವ ಸಮಸ್ಯೆಗಳಲ್ಲದೆ ನೀವೆಷ್ಟೇ ಪ್ರತಿಭಾಶಾಲಿಗಳಾಗಿದ್ದರೂ ಅವಕಾಶ ವಂಚಿತರಾಗುವ ಸಾಧ್ಯತೆಗಳೂ ಇವೆ. ಬುಧನು ತೀರಾ ಸಮಸ್ಯೆಗೊಳಗಾದರೆ ನರ್ವಸ್ ಸಿಸ್ಟಮ್ ಸಂಬಂಧಿ ಸಮಸ್ಯೆಗಳಾಗುತ್ತವೆ. ಬುಧ ಇನ್ನೂ ಕಿಶೋರಾವಸ್ಥೆಯಲ್ಲಿರುವ ಗ್ರಹವಾದ್ದರಿಂದ ಬುಧ ಮೊದಲನೇ ಮನೆಯಲ್ಲಿದ್ದರೆ ಬದುಕಿನ ದೊಡ್ಡ ಘಟನೆಗಳ ಕುರಿತು ಅಷ್ಟಾಗಿ ಯೋಚಿಸುವುದಿಲ್ಲ. ತುಂಬ ವೇಗವಾಗಿ ಚಲಿಸುವ ಗ್ರಹವಾದ್ದರಿಂದ ಮೊದಲನ ಮನೆಯಲ್ಲಿ ಬುಧನಿದ್ದರೆ 10 ಥಾಟ್ಸ್ ಪ್ರತಿ ಗಳಿಗೆಗೆ ಅವನ್ನು ಹಿಟ್ ಮಾಡುತ್ತವೆ. ಲಾಲ್ ಕಿತಾಬ್ ಪ್ರಕಾರ 9ನೇ ಮನೆ ಗುರುವಿನದ್ದು. 9ನೇ ಮನೆಯಲ್ಲಿ ಬುಧ ಬಂದು ಕೂತರೆ ಎಷ್ಟೇ ಪ್ರತಿಭೆ ಇದ್ದರೂ ಅವಕಾಶ ಸಿಗುವುದಿಲ್ಲ. ಬುಧ ಗುರು ಜೊತೆಗಿದ್ದರೆ ಸಂತಾನದ ವಿಚಾರದಲ್ಲೂ ಸಮಸ್ಯೆಗಳಾಗುತ್ತವೆ.